ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಈ ಮನೆಯಾಗ ಇರಬೇಡ, ಹೋಗು ಆಚೆ ಹೋಗು ಅಂತ ಹೇಳಿ ಹೇಳ್ತಿದ್ರು ಪದೇ ಪದೇ ಇಲ್ಲಿಗೆ ಬರ್ತಾ ಇದೆಯಲ್ಲ ನೀನು. ಹೋಗ್ತೀಯ ಇಲ್ವೋ ಇವಾಗ ಆಚೆ? ನೋಡಪ್ಪ, ಅರ್ಥ ಮಾಡ್ಕೊ. ನಾನು ಹೇಳೋದನ್ನ ಏನು ಕೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳಪ್ಪ ಪ್ಲೀಸ್. ಅರ್ಥ ಮಾಡ್ಕೊಂಬಲ್ಲ ಏನಿಲ್ಲ, ಅಲ್ಲೇ ಅರ್ಥ ಮಾಡ್ಕೊಂಡಿದ್ದಾಗೈತೆ, ಎಲ್ಲ ಆಗೈತೆ. ನಾನು ಇವಾಗ ಏನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹೋಗಲ್ವಾ ನೀನು? ನೀನು ಹೋಗಲ್ವಾ ಈ ಮನೆ ಬಿಟ್ಟು? ಎಲ್ಲಿಗೆ ಹೋಗೋಣಪ್ಪ? ಹೋಗು ಹೋಗು ಅಂತ ಎಲ್ಲಿಗೆ ಹೋಗೋಕ್ಕಾಗುತ್ತೆ ಹೇಳು? ಈಗ ನಾನು ನೋಡಿ ನನ್ನ ತವ್ರ ಮನೆಗೆ ಏನೋ ಬಿಡತ್ತ 2 ದಿನ ಹೋಗಿ ಬರೋ ನಂಬಕ್ಕೆ ನನ್ನ ತವ್ರ ಮನೆಗೆ ಮನೆ ಐತಾ? ನನ್ನ ತಮ್ಮನ ಕಷ್ಟ ಏನೋ ಅಂತ ಗೊತ್ತೇ ಐತೆ ನಿನಗೆ. ಅವರು ಪಾಪ ಮನೆ ಇಲ್ಲ ಅಂತೇಳಿ ಭಾಳ ಕಷ್ಟಪಡ್ತಾ ಇದ್ದಾರೆ. ಎಲ್ಲಿಗೆ ಹೋಗೋಣ ಹೇಳು? ಹೋಗು ಹೋಗು ಅಂತಂದ್ರೆ ನಾನು ಎಲ್ಲಿಗೆ ಹೋಗೋಣ? ಆಯ್ತು ಬಿಡು, ನಾನೇ ಇರಲ್ಲ, ನಾನೇ ಹೊರಟೋಗ್ತೀನಿ. ಅಯ್ಯೋ ಹಂಗೆಲ್ಲ ಹೋಗ್ಬೇಡ ಕಣಪ್ಪ. ನೀನು ಹೋಗೋದು ಬೇಡ, ನಾವು ಹೋಗೋದು ಬೇಡ. ಯಾರು ಹೋಗೋದು ಬೇಡ, ಬಾ. ಏನೋ ತಪ್ಪಾಯ್ತು ಅಂತ ಹೇಳಿದ್ನಲ್ಲ, ಯಾರು ಹೋಗೋದು ಬೇಡ, ಬಾರಪ್ಪ ಬಾ. ಮಾತಾಡ್ಬೇಡ ನೀನು, ಹೋಗು ಸುಮ್ಮನೆ, ನಾನು ಬಲವಂತ ಮಾಡಬೇಡ, ಸುಮ್ಮನೆ ಹೋಗ್ತಾ ಇರೋ ನೀನು. ಪ್ಲೀಸ್ ಅವೆಲ್ಲ ಮಾತಾಡಬೇಡ ಕಣಪ್ಪ. ಸಾರಿ ಅಂತ ಕೇಳಿದ್ನಲ್ಲ, ಸಾರಿ. ಈಗ ಒಂದೇನಾದರೂ ತಪ್ಪು ಮಾಡಿದ್ರೆ ಅಂತಂದರೆ ಅದಕ್ಕೆ ಸಾರಿ ಇದ್ದೇ ಇರುತ್ತೆ, ಕ್ಷಮಿಸ್ಬೇಕು. ಯಾರಿಗೇ ಆಗಲಿ ಒಂದ್ಸತಿ ಕ್ಷಮಿಸ ಅಂತ ಗುಣ ಇರ್ಬೇಕಣಪ್ಪ. ಹೋಗ್ಬೇಡ ಬಾ. ನೀನು ಎಲ್ಲಿಗೆ ಹೋಗ್ತೀಯ? ಎಲ್ಲಿರ್ತೀಯ ಹೇಳು? ಎಲ್ಲಾನ ಇರ್ತೀನಿ, ನಿನ್ಗೆ ಯಾಕೆ? ನಾನು ಎಲ್ಲಾದರೂ ಹೋಗ್ತೀನಿ. ಹಂಗೆಲ್ಲ ಮಾತಾಡಬೇಡ ಕಣಪ್ಪ. ಹಂಗೆ ಮಾತಾಡಿದ್ರೆ ನನಗೆ ಬೇಜಾರಾಗುತ್ತೆ. ಹಂಗೆಲ್ಲ ಮಾತಾಡಬೇಡ ಪ್ಲೀಸ್. ಸುಮ್ಮನೆ ಹೋಗು ಅಂತ ಹೇಳಿಲ್ವಾಕವ ನಾನು ನಿನಗೆ? ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನಾನೇ ಇರೋದಿಲ್ಲ, ನೀವೇ ಇದ್ಬಿಟ್ರಿ ನೆಮ್ಮದಿಗೆ ಅಂತ ಹೇಳ್ತಾ ಇಲ್ವಾ? ಯಪ್ಪಗಂತೂ ಹೆಂಗೆ ಹೇಳಪ್ಪ ನಾವು? ನೀನು ಹೋಗೋದು ಬೇಡ, ನಾವು ಹೋಗೋದು ಬೇಡ ಕಣಪ್ಪ. ಎಲ್ಲರೂ ಮನೆಯಲ್ಲಿ ಖುಷಿ ಖುಷಿಯಾಗಿ ಎಲ್ಲರೂ ಹೊಂದಾಣಿಕೆಯಿಂದ ಇರೋಣ. ನೋಡು ಅವ್ನು ಶರತ್ ಇವಾಗ ಅವನು ಬುದ್ಧಿ ಕಲ್ತ್ಕೊಂಡು ಅವ್ನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಕೆಲ್ಸಕ್ಕೆ ಹೋಗ್ತಾ ಇದ್ದಾನಲ್ಲ, ಹಂಗೆ ನಾವು ಬುದ್ಧಿ ಕಲ್ತ್ಕೊಂತೀವಿ ಬಾ. ನನ್ನ ಮಗನಿಗೂ ನಾವು ಎಷ್ಟು ಬುದ್ಧಿ ಹೇಳಿ ಕೇಳಿ, ಇವಾಗ ಅವನೇ ಬುದ್ಧಿ ಕಲ್ತ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದಾನಲ್ಲ, ಹಂಗೆ ಬಾರಪ್ಪ. ಆಡ್ಕೊಂತಾರೆ ಕಣಪ್ಪ ಜನ ಹಿಂಗೆಲ್ಲ ಹೋದ್ರೆ. ಅಯ್ಯೋ ನೀನೇನಪ್ಪ, ನೀನು ಏನೋ ಒಂದು ಮಾತಾಡಿದ್ವಿ ಅನ್ನೋ ಒಂದು ಮಾತ್ರಕ್ಕೋಸ್ಕರ, ಏನೋ ಸಣ್ಣ ತಪ್ಪು ಮಾಡಿದ್ವಿ ಅನ್ನೋದಕ್ಕೋಸ್ಕರ ಅದಕ್ಕೆ ಬೇಜಾರು ಮಾಡ್ಕೊಂಡು ಹೋದ್ರೆ ಹೆಂಗಪ್ಪ? ನಿನಗೆ ಸಣ್ಣ ತಪ್ಪು, ನನಗೆ ಅದೇ ದೊಡ್ಡ ತಪ್ಪು ಅಷ್ಟೇನೆ. ಏನು ಮಾಡೋದಪ್ಪ ಇವಾಗ? ಅಲ್ಲ ಈ ಅಪ್ಪ ಹಿಂಗೆ ಮುಂಚ್ಕೊಂಡು ಹೋಗ್ಬಿಟ್ರೆ ಎಲ್ಗೋದ್ಲು? ಏ ಇವಳ ಶಾರು ಕರಿಯಮ್ಮ. ಅಲ್ಲ ಕಣಪ್ಪ, ಊರಾಗ ಮರ್ಯಾದೆ ಇರಲ್ಲ. ನೀನು ಹಿಂಗೆ ಹೋಗೋದು, ನಾನು ನಿನ್ನ ಹಿಂದೆ ಬರೋದು, ಇದೆಲ್ಲ ಚೆನ್ನಾಗಿರಲ್ಲ. ಏನಕ್ಕೆ ಹಿಂದೆ ಬರ್ತೀಯಾ? ಏನಕ್ಕೆ ಬರ್ತೀಯಾ? ಬರಬೇಡ ನೀನು, ಬರಬೇಡ ಕವನ. ಏನಕ್ಕೆ ಬರ್ತೀಯಾ? ನಾನು ಹೇಳಿಲ್ವಾ ನೀವು ಚೆನ್ನಾಗಿರ್ರಿ, ನಾನೇ ಇರೋದಿಲ್ಲ. ನನಗೆ ಯಾಕೋ ಇಷ್ಟ ಆಗಲ್ಲ, ನಾನು ಬೇಜಾರಾಗ್ಬಿಟ್ಟೈತೆ, ನನಗೆ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ಲ, ಸರಿನಾ? ನೀವು ಇದ್ದು ಬಿಡಿ, ನೀವು ಇರೋದಕ್ಕೆ ನಾನೇನು ಬೇರೆ ಅಭ್ಯಂತರ ಮಾಡ್ತಾ ಇಲ್ಲ. ನೀವು ಚೆನ್ನಾಗಿರ್ರಿ ಅಂತ ಹೇಳಿ ನಾನು ಬಿಟ್ಟು ಹೋಗ್ತಾ ಇರೋದು ನಾನು ನಿಮಗೆ. ಹಿಂಗಾದ್ರೆ ಹೆಂಗಪ್ಪ? ಏನೋ ಒಂದು ಕಾರಣ ಇಟ್ಕೊಂಡು ಅದಕ್ಕೆ ಇದು ಮಾಡ್ಕೊಂಡ್ರೆ ಅಯ್ಯೋ. ನೋಡು ಯಾವ್ದಾನ ಒಂದು ಸಣ್ಣದು ಎಷ್ಟು ದೊಡ್ಡದಾಗುತ್ತೆ ಅಂತ. ಯಾಕವನಕ ಇಲ್ಲಿ ನಿಂತ್ಕೊಂಡಿದ್ಯಾ? ಮನೆ ಅದೇ ಹೋತು. ನೀವು ಹೋಗ್ರಿ ಅಂದ್ರು ಈ ಮನೆಯಿಂದ ಆಚೆ ಹೋಗಲ್ಲ, ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅದೇ ಬಂತು. ಅದಕ್ಕೆ ಬಾರಪ್ಪ ಅಂತ ಕರೆದ್ರು ಬರೋಂಗಿಲ್ಲ. ಅದೇ ಹೋಗ್ತಾ ಇತ್ತು ಮುನ್ಸ್ಕೊಂಡು, ನಾನೇ ಮನೆಯಾಗಿರಲ್ಲ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ನಾವೇನು ನಿನಗೆ ತಂದು ಮಾಡಿಕ್ಕಿಲ್ಲ, ಬಿರಿಯಾನಿ ಕಂಡಿಲ್ಲ, ನಾನೇನು ಯಾವತ್ತೇನು ನಮ್ಮ ಮನೆಗೆ ಒಂದು ಚಿಕನ್ ತಂದಿಲ್ಲ, ಒಂದು ಬಿರಿಯಾನಿ ಮಾಡಿಲ್ಲ, ನಮ್ಮ ಮನೆಯಾಗೆ ಒಂದು ಮಟನ್ ತಂದಿಲ್ಲ. ಅದಕ್ಕೆ ನೀವು ಹೋಗಿದ್ದೀರಾ. ನಾನೇನು ತರೋದಿಲ್ಲ, ಏನು ಮಾಡೋದಿಲ್ಲ, ಇನ್ಮೇಲಿಂದ ಎಲ್ಲ ನೀವೇ ಮಾಡ್ಕೊಳ್ರಿ, ಎಲ್ಲ ಜವಾಬ್ದಾರಿ ಎಲ್ಲ ನೀವೇ ತಗೊಳ್ರಿ ಮನೆಯದ ಅಂತ ಹೇಳಿ ಹೋಗ್ತಾ ಐತೆ. ನೋಡು ಏನು ಮಾಡೋದು ಇವಾಗ ಹಿಂಗಂದ್ರೆ? ಅಯ್ಯೋ ದೇವ್ರಿ, ಥೋ ಇವಣ್ಣ ಓದ್ತೇವಿಕೇನ ಅಮ್ಮ. ಅವಳ ಮದುವೆ ಕ್ಯಾನ್ಸಲ್ ಆಯ್ತಂತೆ ಕಣಮ್ಮ. ಅತ್ತನ್ವಿದು ಮತ್ತೆ ಇಬ್ರದೂ ಮದುವೆ ಸೆಟ್ ಆಗಿತ್ತಲ್ಲ, ಕ್ಯಾನ್ಸಲ್ ಆಯಿತು ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ಊರಲ್ಲೆಲ್ಲ. ಮಾತಾಡ್ಕೊಂಬ್ಲಿ ಬಿಡಮ್ಮ, ನಮ್ಗಾಗೈತಿ. ಬಾ ನಿಮ್ಮ ಅಪ್ಪನ ಕರ್ಕೊಂಬರ್ಬೇಕಮ್ಮ ನಾವು. ನಿಮ್ಮ ಅಪ್ಪ ಇಲ್ಲಾಂದ್ರೆ ಹೆಂಗಮ್ಮ? ನಿಮ್ಮ ಅಣ್ಣ ನೋಡಿದ್ರೆ ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ಅಪ್ಪ ಇರ್ಬೇಕಮ್ಮ. ನಾವು ಬೇಜಾರು ಮಾಡ್ಕೊಂಡೈತೇನ? ಬರುತ್ತೆ ಬಿಡಕ್ಕ. ಬೇಜಾರು ಮಾಡ್ಕೊಂಡ್ರು ಯಪ್ಪ ಬರಲ್ಲ, ಅದಕ್ಕೆ ಹೋಗಿ ಕರ್ಕೊಂಬರ್ಬೇಕು. ಭಾಳ ಬೇಜಾರಾಗ್ಬಿಟ್ಟೈತೆ. ನನಗೊಂಥರ ಭಯವಾಗ್ತೈತೆ. ಆಮೇಲೆ ಸಿಟ್ನಾಗ ಏನಾನ ಮಾಡ್ಕೊಂಡ್ರೆ ಯಾಕಬೇಕಪ್ಪ ಅನ್ಸುತ್ತೆ. ಒಂಥರ ಭಾಳ ಸಿಟ್ಟು ಮಾಡ್ಕೊಬಿಟ್ಟೈತಲ್ಲ, ಒಂಥರ ಭಯವಾದಂಗೆ ಆಗುತ್ತೆ ನನಗೆ. ಏನೋ ಎತ್ತೋ ಅಂತ ಮನ್ಸಾಗ ಒಂಥರ ಗೊಂದಲ, ಏನೇನೋ ಯೋಚನೆ ಶುರು ಆಗ್ತೈತೆ ನನಗೆ. ತಡ್ಕೊಂಬಕ್ಕಾಗ್ತಾ ಇಲ್ಲ, ನನ್ನ ಮನಸ್ಸು ತಡಿತಾ ಇಲ್ಲ. ಹಂಗೆಲ್ಲ ಯೋಚನೆ ಮಾಡ್ಬಿಡಕ್ಕ. ಒಳ್ಳೇದು ಯೋಚನೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಹಂಗೆಲ್ಲ ನೀನು ಅನ್ಕೊಂಬಕ್ಕೆ ಹೋಗ್ಬಿಡ ಮನಸ್ನಾಗ ಏನೋ. ಅಲ್ಲ ಹೆಂಗೆ ಅಂದ್ರು ನಯಪ್ಪ ಬೋಲ್ ಸಿಟ್ನಾಗೈತೆ. ನಾ ಬೇರೆ ಹಿಂಗೆ ಮಾಡಿದ್ಕೋ ಅದಕ್ಕೂ ಭಾಳ ಸಿಟ್ಟು ಬಂದ್ಬಿಟ್ಟೈತೆ. ನೋಡಿ ಹಿಂಗೆ ಮಾಡ್ಬಿಟ್ರಲ್ಲ ನನಗೆ ಅಂತೇಳಿ, ಅದಕ್ಕೆ ಅಯ್ಯಪ್ಪ ಒಂದಿಟ್ಟು ಸಿಟ್ಟು. ನಾನು ಅದಕ್ಕೆ ಹಂಗೆಲ್ಲ ಮಾಡ್ಬೇಡ ಕಣಪ್ಪ, ಬಾರಪ್ಪ ಅಂತೇಳಿ ಎಷ್ಟು ಬಲವಂತ ಮಾಡ್ತಿದ್ರು ಬರೋಂಗಿಲ್ಲ. ಅಪ್ಪ ಬಾರಪ್ಪ, ಅಲ್ಲೋ ಕೂತ್ಕೊಂಡೈತೆ ನೋಡಮ್ಮಪ್ಪ. ಹೋಗಿ ಕರ್ಕೊಂಬರನ್ ಬಾರತ್ತೆ, ಎಲ್ರು ಹೋಗಿ ಕರ್ಯಾನ. ಏನಪ್ಪ ಥೋ, ಏನೋ ಮಾತಾಡ್ಸಿದ್ಕೆ ಏನಾಗುತ್ತೆ? ಏನು ಬೇರೆಯವ್ರು ಯಾರು ಅಲ್ವಲ್ಲ. ಆಡ್ಕೊಂತಾರೆ ಗೊತ್ತೈತೆ ಇವಾಗೆಲ್ಲ ನಮ್ಮನ್ನಂತವನು. ಅಯ್ಯೋ ಏನು ಮಾಡಿದ್ಲು ಏನೋ ಹಿಂಗೆ ಅಂತ ಸುಮ್ಮನೆ ಜನ ಏನೇನೋ ಮಾತಾಡ್ಬಿಡ್ತಾರೆ ನಮ್ಮ ಬಗ್ಗೆ. ಮಾತಾಡ್ತಾರೆ ತಗ, ಮಾತಾಡೋರ್ಗೇನು ಹೆಂಗಿದೆ ಮಾತಾಡ್ತಾರೆ. ಕವನಕ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ಸ್ವಲ್ಪ ತಣ್ಣಗೈತಿ, ಹೆಂಗೆ ಮೊದಲಾಗೆ ನೆಮ್ಮದಿಗೆ ಕೂತ್ಕೊಬಿಡ್ತೀನಿ. ಸ್ವಲ್ಪ ಹೊತ್ತು ನೆಮ್ಮದಿ ಅನ್ನಿಸ್ತೈತಿ ಈ ಜಾಗದಲ್ಲಿ ಕೂತ್ಕೊಂಡ್ರೆ. ಒಂಥರ ಏನೋ ತಣ್ಣಗೈತೆ, ಮರ ಗಿಡಗಳೆಲ್ಲ ಇರೋದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕೂತ್ಕೊಂತೀನಿ.
ಚೆನ್ನಾಗ್ಬಿಟ್ರೆ ಒಂಥರ ಅನ್ನಿಸ್ಬಿಡುತ್ತೆ. ಹಿಂಗೆ ಪ್ರಶಾಂತವಾಗಿ ಚೆನ್ನಾಗಿರೋ ಜಾಗದಾಗ ಹಿಂಗೆ ಮರ ಗಿಡಗಳೆಲ್ಲ ಇರೋಂಥ ಜಾಗದಲ್ಲಿ ಬಂದು ಕೂತ್ಕೊಂಡ್ರೆ ಎಷ್ಟೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಚೆನ್ನಾಗೈತಿ ಇವ್ರ ಮನೆ ಹತ್ರ ಜಾಗ. ಇವ್ರು ಯಾರು ಇಲ್ಲ ಅನ್ಸುತ್ತೆ, ಎಲ್ಲ ಹೋಗವ್ರೆ. ತುಂಬ ಚೆನ್ನಾಗೈತೆ ವಾತಾವರಣ ಇಲ್ಲಿ. ಬಾರಪ್ಪ ಬಾ, ಇಲ್ಲಿ ಯಾಕೆ ಬಂದು ಕುತ್ಕೊಂಡಿದ್ಯಾ ಕಂಡಾರ ಮನ್ಗಳು ತಾಕೆ? ವಾತಾವರಣ ಚೆನ್ನಾಗೈತೆ ಕವನ. ಸ್ವಲ್ಪ ನನ್ನ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ನಾನು ಇಲ್ಲಿ ಕುತ್ಕೊಂತೀನಿ ಒಬ್ಬಂಟಿಯಾಗಿ. ನೀವು ನನ್ನ ಬಲವಂತ ಮಾಡಬೇಡಿ. ನನಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ನಾನು ಮನೆಗೆ ಬರ್ತೀನಿ. ಈಗ ಬಿರಿಯಾನಿ ನನ್ನ ಮನೆ ಜವಾಬ್ದಾರಿ ನಾನು ಏನು ನೋಡ್ಕೊಂಡಿಲ್ಲ, ನಾನು ಏನು ತಂದಾಕಿಲ್ಲ, ಏನಿಲ್ಲ. ಸುಮ್ಮನೆ ನಂದೇನು ಲೆಕ್ಕಕ್ಕಿಲ್ಲ ಅಂದಮೇಲೆ ನಾನು ಏನಕ್ಕೆ ಇರ್ಬೇಕಾ ಮನೆಗೆ ಹೇಳು? ನನಗೇನೇನು ನನ್ನ ಗಂಡನೇನು ಲೆಕ್ಕಿಲ್ಲ, ನಾನೇನು ನನ್ನ ಗಂಡನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂದಲ್ಲ, ಮತ್ತೆ ಏನಕ್ಕೆ ಕರಿಯಕ್ಕೆ ಬಂದಿದೆಯಾ ಲೆಕ್ಕಕ್ಕೆ ಇಟ್ಕೊಂಡಿಲ್ದಳು? ಏನೋ ಮಾತಿನ ಸಂದರ್ಭ, ಎಲ್ಲಾರು ಒಂದು ಮಾತಾಡಿರ್ತಾರೆ, ಬೈಕೊಂಡಿರ್ತಾರೆ, ಬಾರಣ ಅತ್ಲಾಗೆ ನೀನು. ಹ್ಞೂನಪ್ಪ, ಮನೆ ಅಂದಮೇಲೆ 1000 ಇರ್ತವೆ. ನಮ್ಮ ಮನೆಗಂತಲ್ಲ, ಎಲ್ಲರ ಮನೆಯಾಗೂ ಇರ್ತಾವೆ ಕಣಪ್ಪ. ಎಲ್ಲರ ಮನೆ ದೋಸೆನೇ ತೂತ, ಎಲ್ಲರ ಮನೆಗೆ ದೋಸೆ ತೂತ, ಎಲ್ಲರ ಮನೆಯಾಗೂ ಏನಾದ್ರೂ ಒಂದೊಂದು ಸಮಸ್ಯೆ ಇರ್ತವೆ ಕಣಪ್ಪ. ಬಾರಪ್ಪ ಅತ್ಲಾಗೆ. ಎಲ್ಲರ ಮನೆಯಾಗೂ ಇದ್ದಾವೇನೆ. ಇಲ್ಲಮ್ಮ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನಾವು ಬಲವಂತ ಮಾಡಬೇಡಿ ಅಷ್ಟೇ. ಬಲವಂತ ಮಾಡೋದಲ್ಲಪ್ಪ, ಎಲ್ಲರೂ ಚೆನ್ನಾಗಿರ್ಲಿ ಎಂಬದಕ್ಕೋಸ್ಕರ ಹೇಳೋದು ಅಷ್ಟೇನೆ. ಅವನು ಕುಡಿಯೋದು ಕಲ್ತ್ಕೊಂಡಿದ್ದ, ಈಗ ಹೆಂಗ ಅವನು ಬಿಟ್ಟು ಬುದ್ಧಿವಂತಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅವನು ಇಲ್ಲ ನಾನೇನೋ ಒಂದು ಸಾಧನೆ ಮಾಡಿ ನಾನು ಒಳ್ಳೆ ಹುಡುಗಿನ ಮದುವೆ ಆಗಬೇಕು ಅಂತೇಳಿ ಅವನು ಹೆಂಗೋ ಚೆನ್ನಾಗಿದ್ದಾನೆ. ಅವಳು ಏನು ಮಾಡೋಕೆ ಅವತ್ತು ಬಿಡು, ಅವಳು ಹೋಗಲತ್ತಾನೆ. ಈಗ ಅವಳು ಏನು ಕಷ್ಟ ಬಂದರೂ ಅನುಭವಿಸ್ಕೊಂತಾಳೆ. ನಾವೇನು ಕಷ್ಟ ಸುಖ ಏನು ನೋಡೋದು ಬೇಡ. ಏನೋ ಮಾತಾಡ್ಸಿವ, ಇನ್ಮೇಲೆ ಮಾತಾಡ್ಸಲ್ಲ ಕಣಪ್ಪ, ಮಾತಾಡ್ಸಲ್ಲ. ಇನ್ನು ನಿಜಾನೇ ಹೇಳ್ತಾ ಇದ್ದೀನಲ್ಲ, ಅವಳಾಗಿ ಅವಳು ಬಂದು ಮಾತಾಡ್ಸಿರು ಮಾತಾಡಲ್ಲ. ಇನ್ನು ನಮಗೆ ನೀನು ಬೇಕಣಪ್ಪ, ಅವರೆಲ್ಲ ಏನು ಬೇಡ. ಇಲ್ಲ ಏನು ನಾಟಕ ಆಡ್ತೀಯ ನೀನು? ಏನು ನಾಟಕ ಆಡ್ತೀಯ ನೀನು ಅಂತ? ನಾಟಕ ಆಡ್ಬೇಕವನ, ಇಲ್ಲಿಂದ ಹೊಟ್ಟೋಗು. ನಾಟಕ ಏನು ಆಡಲ್ಲ ಅಣ್ಣ. ಯಾಕಣ್ಣ ನಾಟಕ ಆಡ್ತಾನೆ? ನಾಟಕ ಆಡೋದ್ರಿಂದ ಏನನ ಸಿಗಂಗೈತೆ? ಏನೋ ನೀವೆಲ್ಲ ನಾವು ಎಲ್ಲ ನನಗೂ ಬೇಜಾರಾಗುತ್ತಪ್ಪ. ಇಷ್ಟು ದಿವಸ ಎಲ್ಲರೂ ಚೆನ್ನಾಗಿ ಜೊತೆಗೆಲ್ಲ ಇದ್ದು, ಇವಾಗ ನೀನು ಹಿಂಗೆ ಬಂದು ನನ್ನ ಮನೆಯಾಗಿರಲ್ಲ ಅಂತ ಹಿಂಗೆ ಬಂದರೆ ಎಲ್ಲರಿಗೂ ಬೇಜಾರಾಗುತ್ತೆ. ಮನೆಯಾಗ್ಲಾರು ಅಂದಮೇಲೆ ಒಬ್ರು ಇಲ್ಲ ಅಂದ್ರೂ ಇರೋಕ್ಕಾಗಲ್ಲ ಗೊತ್ತಾ? ಎಷ್ಟೋ ಜನ ಇಲ್ಲ ಅನಿಸುತ್ತೆ. ಫ್ಯಾಮಿಲಿಗೆ ಎಷ್ಟು ಜನ ಇರ್ತಾರೆ ಈಗ? ಇಬ್ಬರು ಮಕ್ಕಳು, ಗಂಡ ಹೆಂಡ್ತಿ, ಮನೇಲಿ ಅತ್ತೆ ಮಾವ ಅಂತ ಇದ್ದರೆ ಎಲ್ಲರೂ ಇರಬೇಕು. ಅವಾಗ ಆ ಮನೇಲಿ ಏನಿರುತ್ತೆ ಅವರು ಎಲ್ಲರೂ ಇದ್ರೇ ಒಂಥರ ಏನು ಅನ್ಸಲ್ಲ. ಯಾರೋ ಒಬ್ಬೊಬ್ರು ಇಲ್ಲ ಅಂದ್ರೂ ಎಷ್ಟೋ ಜನ ಇಲ್ವಲ್ಲಪ್ಪ ಮನೆಯಾಗೆ ಅನಿಸುತ್ತೆ. ಫ್ಯಾಮಿಲಿಗ ನೀನು ಈ ಮನೆಯಾಗೆ ನೀನು ಒಬ್ಬ ಇಲ್ಲ ಅಂತಂದರೆ ಯಾರೋ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಗೊತ್ತಾ? ಎಲ್ಲರೂ ಇದ್ರೇ ಫ್ಯಾಮಿಲಿಗೊಂದು ಅರ್ಥ, ಫ್ಯಾಮಿಲಿಗೊಂದು ಬೆಲೆ ಇರುತ್ತೆ. ಅದು ನೀನು ಆಧಾರ ಸ್ತಂಭ, ಈ ಮನೆ ಆಧಾರ ಸ್ತಂಭ ಅಂತಂದ್ರೆ ನೀನೇ ಹಿಂಗೆ ನಮ್ಮ ಮನೆಯಾಗಿರಲ್ಲ ಅಂತೇಳಿ ಮನೆ ಬಿಟ್ಟು ಬಂದ್ಬಿಟ್ರೆ ಅದು ಹೆಂಗಣ ಸರಿ ಹೋಗುತ್ತೆ? ಬಾಣ. ಅಯ್ಯೋ, ಅಳಿಯ ಇದಾನಲ್ಲಮ್ಮ, ಅಳಿಯ ಆಧಾರ ಸ್ತಂಭ ಆಗ್ತಾನ ಮನೆ ಅಳಿಯ. ಅವನು ಈ ಮನೆ ಆಧಾರ ಸ್ತಂಭ ಆಗ್ತಾನೆ. ನಾನೇನು ಲೆಕ್ಕಕ್ಕಿಲ್ಲ ಇವ್ರಿಗೆಲ್ಲ. ನಾನು ಯಾವ ಲೆಕ್ಕ? ಅಯ್ಯೋ, ನಾನು ಆಧಾರ ಸ್ತಂಭ ಆಗಕ್ಕಾಗುತ್ತೆ ನಮ್ಮ? ನೀನು ನೋಡಿ ಹೆಂಗೆ ಹೇಳ್ತಾ ಇದ್ದೀವಿ. ಅಪ್ಪ ಏನೋ ಬಿಡಪ್ಪ ಅತ್ತಾಗೆ. ಅಪ್ಪ ಅಮ್ಮ ಬಾಯಿ ತಪ್ಪು ಮಾತಾಡುತ್ತೆ, ಅಮ್ಮಗೆ ಬುದ್ಧಿ ಇಲ್ಲ ಕಣ, ಹಂಗೆ ಮಾತಾಡುತ್ತೆ. ನಾನು ಹೇಳ್ತೀನಿ ಕೇಳಲ್ಲ. ಬಿಡಪ್ಪ ಅತ್ತ, ಅವಳ ಹಣೆ ಬರ ಆಯ್ತು ಆಗ್ತಾಯ, ಇನ್ನೇನು ಮಾಡೋಕ್ಕಾಗುತ್ತೆ? ನೀನು ನನಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋದಿರೋದು, ನನಗೆ ಮದುವೆ ಮಾಡುವಂತ ಬಿಡಪ್ಪ ಅತ್ತ ಹೋಗ್ಲಿ. ನೋಡಿ ನಾನು ಏನೋ ಒಂದು ಸಣ್ಣ ತಪ್ಪು ಮಾಡಿದಕ್ಕೆ ಇವತ್ತು ಅಯ್ಯಪ್ಪ ಮನೆ ಬಿಟ್ಟು ಬಂತು. ನಮ್ಮನ್ನು ಮನೆ ಬಿಟ್ಟು ಹೋಗ್ರಿ ಅಂತು. ನಾವು ಬರ್ದಿಲ್ಲೋದಕ್ಕೆ ಅಯ್ಯಪ್ಪನೇ ಮನೆ ಬಿಟ್ಟು ಬಂದ್ಬಿಟ್ಟೈತೆ. ಅದಕ್ಕೆ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮನೇಲಿ ಒಬ್ರಿಲ್ಲ ಅಂತಂದ್ರೂ ಬೇಜಾರಾಗುತ್ತೆ, ಯಾರಿಗೇ ಆಗಲಿ ಅಲ್ವಾ? ಈಗ ಒಂದು ಫ್ಯಾಮಿಲಿ ಅಂದಮೇಲೆ ಒಂದು ಫ್ಯಾಮಿಲಿಯಲ್ಲಿ ಒಬ್ರು ಯಾರಾದರೂ ಊರಿಗೆ ಹೋಗಿದ್ದಾರೆ ಅಂತಂದರೆ ಮನೇಲಿ ಒಂಥರ ಏನೋ ಅನಿಸುತ್ತೆ. ಹಂಗೆ ಅನ್ಸುತ್ತೋ ಇಲ್ವೋ? ನಿಮ್ಮ ಫ್ಯಾಮಿಲಿಯಲ್ಲೂ ಹಂಗಾಗಿರುತ್ತೆ. ನಮ್ಮ ಮನೇಲೂ ನಿಜ. ನಮ್ಮ ಮನೇಲಿ ಈಗ ನಮ್ಮ ಮನೇಲಿ ಹೆಂಗೆ ಅಂದರೆ 2 ಮಕ್ಕಳು, ಅಜ್ಜಿ ತಾತ, ನಾನು ನನ್ನ ಗಂಡ, ಹಿಂಗೆ ಎಲ್ಲರೂ ಇರ್ತೀವಿ ಜೊತೆಯಲ್ಲಿ. ಒಂದು ದಿವಸ ಯಾರೋ ನಮ್ಮ ಅಜ್ಜಿನೋ ತಾತನೋ ಯಾರೋ ಒಬ್ಬರು ಊರಿಗೆ ಹೋಗಿದ್ದಾರೆ ಅಂತಂದರೆ ಮನೇಲಿ ಎಷ್ಟು ಜನ ಇಲ್ಲ ಮನೇಲಿ, ಯಾರೋ ಇಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಫೀಲ್ ಎಲ್ಲರಿಗೂ ಆಗಿರುತ್ತೆ ಅಲ್ವಾ? ನಿಮ್ಮ ಮನೆಯಲ್ಲೂ ಆಗಿರುತ್ತೆ. ಒಂದು ವಾರ ಯಾರಾದರೂ ಎಲ್ಲಿಗಾದ್ರೂ ಹೋಗ್ಬಿಟ್ಟವ್ರೆ ಅಂತಂದರೆ, ನಮ್ಮ ಮಕ್ಕಳು ಮನೆ ಊರಿಗೆ ಹೋಗಿದ್ರು ರಾಜ್ಯಕ್ಕೆ, ಅವಾಗ ಹಂಗೆ ಅನ್ಸೋದು ನಮಗೆ. ಎಲ್ಲೋ ಹೋಗೋರಲ್ಲ ನಮ್ಮ ಮನೆಗೆ ಮಕ್ಕಳು ಥರ ಬಿಕೋ ಅನ್ಸೋದು. ಈ ರೀತಿ ಅನುಭವ ಆಗಿರುತ್ತೆ. ಎಲ್ಲ ಫ್ಯಾಮಿಲಿಯಲ್ಲೂ ಈ ರೀತಿ ಅನುಭವ ಆಗಿರುತ್ತೆ. ನಿಮಗೂ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.